ಮೊದಲನೇದಾಗಿ ಸರ್ವಣ ಅಣ್ಣ ತುಂಬ 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 ಥ್ಯಾಂಕ್ಸ್. ಅವ್ನು ಸುಮ್ಮನೆ ನಿಮ್ಮ ಕಾಲು ಎಳಿತಾ ಇದ್ದ, ದುಡ್ಡು ಕೊಡಿ ಹಂಗೆ. ಇಲ್ಲ, ನಿಜ, ಸತ್ಯವಾಗ್ಲು ನಾನು ಇದುವರೆಗೂ ಯಾವ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ ಎಲ್ಲದರಲ್ಲೂ ಸರ್ ಬಂದಿದ್ದಾರೆ. ಎಲ್ಲ ವಿನ್ನರ್ಗೂ ಅವರೇ ಅನೌನ್ಸ್ ಮಾಡಿರೋದು. ನಿನಗೇನು 5 ಟೀಮ್ ಓನರ್ ಅವರೇ ಕಣೋ, ಅದ್ರ ಮೇಲೆ ಬೇರೆ 10 ಲಕ್ಷ ಕೇಳಿದೆ ನೀನು. ಈ ಆಟಕ್ಕೆ ನಾನಿಲ್ಲ ಬಿಡಿ, ನಿಮ್ದು ದೊಡ್ಡದು ಸರ್ ಮನ್ಸು. ಅಪ್ಪ ಅದಾದ್ಮೇಲೆ ನರಸಿಂಹಣ್ಣ ಅಣ್ಣ ಅಣ್ಣ ಹಾ ಅಣ್ಣ ಬರೀ ಘೋಷಣೆ ತಾನೆ ಕೊಟ್ರ, ಸದ್ಯ ಮೈಕ್ ಬಿಟ್ರ ಮೈಕ್ ಇಲ್ಲ ಅವ್ರಿಗೆ ಸುಮ್ನಿರಿ ಹೆಂಗೋ ಹೇಳ್ಬಿಟ್ಟು ಏನೋ ಮೇಂಟೈನ್ ಮಾಡಿ. ನೋಡ್ರಪ್ಪ ಮಾಧ್ಯಮದವ್ರೆ ನೋಡಿ ಹೆಂಗ್ ಇಸ್ಕ. ಅಯ್ಯೋ ಸರ್ದು ಊಟ ಟೈಮ್ ಆಯ್ತಲ್ಲ, ಇದು ಗೊತ್ತಿಲ್ಲ ಅಣ್ಣ ನಮ್ಗೆ. ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನರಸಿಂಹಣ್ಣಂಗೆ ಕೆಲಸ ಮಾಡೋದು ಗೊತ್ತು, ಮಾತಾಡೋದು ಗೊತ್ತಿಲ್ಲ, ಹೆಂಗೋ ಮಾತಾಡ್ಬಿಟ್ಟ ಇಲ್ಲಿ. ಬಲೆ ಖುಷಿ ಆಯ್ತು ಅಣ್ಣ ನೀವು ಮಾತಾಡಿದ್ದು ಎಲ್ಲಾನು. ಆಮೇಲೆ ಸಖತ್ ಖುಷಿ ಆಯ್ತು. ಸೀನಣ್ಣ ನಿಮ್ಮಿಬ್ಬರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಆಮೇಲೆ ಯಶಸ್ವಿ ನಿರ್ಮಾಪಕ ಅಲ್ವೇನೋ, ಯಾರು ಹೇಳಿ? ಅಲ್ಲ ಅಲ್ಲಿ ಸಂಜಯ್ ಫುಲ್ ನಗ್ತಾವ್ ನೋಡು. ಹೌದೌದು ಅಲ್ವಾ? ಈ ವರ್ಷದ ಈ ತಿಂಗಳಿನ IT ದಣಿ ಅವರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್. ಅಫ್ಕೋರ್ಸ್ ಕಬಡ್ಡಿ ಹೌದು ಹೌದಾ, ನಮ್ಮನ್ನ ಯಾರು ಕರೆದಿಲ್ಲ, ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಇಲ್ಲ, ಅವರೇ ಆಡ್ತಾ ಇದ್ರು. ಹೌದೇ? ಅಂದ್ರೆ ಇದು ಹೌದೇನು, ನೀನು ಆಡ್ದೇನು? ಗೌಡ್ರೆ ತುಂಬಾ ಥ್ಯಾಂಕ್ಸ್. ಯಾವಾಗಲೂ ನಗ್ನಗ್ತಾ ಪಾಸಿಟಿವ್ ಆಗಿದ್ದು ಎಲ್ಲ ಕೆಲಸಗಳಿಗೂ ನಾನಿದ್ದೀನಿ, ನೀವು ಮುಂದುವರಿಯಿರಿ ಅಂತ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲು ಅಂತ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಅಪ್ಪ ಶೆಟ್ರೆ ಎಂಥ ಸಿಂಪಲ್ ಆಗಿ ಬಂದಿದ್ದೀರಿ ಅಂತ. ಅಂದರೆ ಯಾವಾಗಲೂ ತುಂಬ ಸಿಂಪಲ್ ಆಗಿ ಇರೋರು ತುಂಬ ದೊಡ್ಡದಾಗಿ ಗೆಲ್ತಾರಂತೆ. ಅದು ಭಾಳ ಖುಷಿ ಅನ್ನಿಸ್ತು ನೀವು ಬಂದಿದ್ದು, ನೀವು ಮಾತಾಡಿದ್ದು ಅದೆಲ್ಲನೂ ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ರಿ ನೀವು ಮುಂದೆ ಕೂತಿರೋ ಎಲ್ಲರೂ. ಆಮೇಲೆ ಅಪ್ಪ ನಿನ್ನ ಹೆಸರು ಇದೇನೋ ತಿದ್ದಿದೆ ಕಣೋ, ಇವನು ಏನು ಹೇಳ್ದೆ ಅವ್ರ ಹೆಸರನ್ನ? ಅಲ್ಲ ಇನ್ನೊಂದು ಏನೋ ಹೆಸರು ಇತ್ತಲ್ಲ, ಅದು ಹೇಳ್ಬಿಡು. ಇಲ್ಲ ಬರಲ್ಲ ಬಾಯಿಗೆ. ಲಚ್ಚು ಏನೋ ಲಚ್ಚು ಲಾಲ್ ಲಂಜು ಲಾಲ್, ಎಸ್, ರಚ್ಚು ಲಾಲ್, ಲಚ್ಚು ಲಾಲ್, ಲಂಚು ಲಾಲ್ ಆಪೆ ಮಿಸ್ಟರ್ ಲಾಲ್ ಬೆಸ್ಟ್. ಇದು ಮಿಸ್ಟರ್ ಲಾಲ್ ಬೆಸ್ಟ್. ಆಮೇಲೆ ಏನೇನೋ ಆಗ್ಬಿಟ್ಟೆ ಹೆಸರು. ಮಿಸ್ಟರ್ ಲಾಲ್ ಅಂದ್ರೆ ಆಮೇಲೆ ಮಮ್ಮೂಟಿ ಅನ್ಕೊಂಡ್ಬಿಟ್ಟೆ ಲಾಲೆ ಅಂತ. ಇಲ್ಲ, ನೀನು ಭಾಳ ಚೆನ್ನಾಗಿ ಮಾತಾಡಿದೆ ಅಪ್ಪ. ನೀನು ಬಂದು ಇಲ್ಲಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಅಪ್ಪ. ನೀವು ದುಬೈಯಲ್ಲೇ ಇದ್ದು ಕನ್ನಡ ಸಿನಿಮಾಗಳನ್ನು ಮಾಡ್ತಿದ್ದೀನಿ, ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂದರೆ ಇಲ್ಲೇ ಇರೋದು, ಆದರೆ ದುಬೈಯಲ್ಲಿ ಅಲ್ಲಿ. ಬಟ್ ದೊಡ್ಡ ಶಕ್ತಿಯಾಗಿ ನೀವೆಲ್ಲರೂ ಹಿಂದೆ ನಿಂತಿದ್ದೀರಿ. ಆದರೆ ಇದ್ರ ಹಿಂದೆ ನನಗನ್ಸೋದು ನೀವು ಏನಾದರೂ ಮನ್ಸು ಮಾಡಿದ್ರೆ, ಅಫ್ಕೋರ್ಸ್ ಇದು ದೊಡ್ಡ ಸಕ್ಸಸ್ ಆದರೆ, ಅಫ್ಕೋರ್ಸ್ ಇಲ್ಲಿ ಯಾರು 1 ರೂಪಾಯಿನೂ ಇಸ್ಕೊಳ್ದೆ ನಾವೆಲ್ಲರೂ ನಿಮ್ಮ ಬಂದು ಕೆಲಸ ಮಾಡ್ತಿದ್ದೀವಿ. ಅದರಿಂದ ಇದರಲ್ಲಿ ಏನಾದರೂ ಸಕ್ಸಸ್ ಆಗಿ ಯಶಸ್ಸಾದರೆ ಆ ದುಡ್ಡನ್ನು ಯಾರಾದರೂ ಕಲಾವಿದೆಯರು, ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದೆಯರು ತುಂಬ ಸಂಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡುವಂಥದ್ದು ಈ ಸಂಸ್ಥೆಯಿಂದ ಆಗಬೇಕು ಅಂತ ನಾನು ಮನಸಾರೆ ಕೇಳ್ಕೊಳ್ತೀನಿ. ಅದಕ್ಕೆ ನಾವು ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ನಾವು ಕೈ ಜೋಡಿಸ್ತೇವೆ. ಮತ್ತು ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಪಾಪ ತುಂಬ ಸೈಲೆಂಟ್ ಆಗಿದ್ದೀರಿ. ಯಾಕಂದರೆ 3 4 ಪ್ರೆಸ್ ಮೀಟ್ಗಳನ್ನು ಮುಗಿಸ್ಕೊಂಡು ಬಂದು 3 ಪ್ರೆಸ್ ಮೀಟ್, ಈ 4ನೇದಾ ಇದೇ 3ನೇದಾ? ಆದರೆ ತಮಾಷೆ ಅಂತ ಗೊತ್ತೇನೋ, ನಿಮಗೆ ಎಲ್ರಿಗಿಂತ ಮುಂಚೆ ನಾವು ಬಂದಿದ್ವಿ, ನೀವು ಲೇಟಾಗಿ ಬಂದಿದ್ವಿ. ಆ ಪ್ರೆಸ್ ಅವರು 3 ಅಲ್ಲ ಎನಿವೇ ಥ್ಯಾಂಕ್ ಯು ಆಲ್ ಸೂಪರ್ ಸ್ಟಾರ್ ಆಫ್ ಪ್ರೆಸ್, ಎಲ್ಲ ಮೀಡಿಯಾದೆಲ್ಲರಿಗೂ. ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಇಡೀ ಟೀಮ್ ಆ್ಯಂಡ್ ಹರೀಶ ಪ್ಲೀಸ್ ಬಾ ಮೇಲೆ ಬಾರು, ಪರವಾಗಿಲ್ಲ ಪಿಯರ್ ಬಾ ಸರ್. ಆಮೇಲೆ ನಿಮಗೆ ಸಪ್ರೇಟ್ ಎಂಟ್ರಿ ಇದೆಯಾ? ಆಮೇಲೆ ಪ್ರೆಸ್ ಅವ್ರು ಇರಲ್ಲ ಕಣೋ, ಸರಿ ಬಿಡು ಸರ್. ಎಲ್ಲರಿಗೂ ಮತ್ತೊಮ್ಮೆ ನಾನು ಎಲ್ಲ ಗೆಳತಿಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಇದು ದೊಡ್ಡ ಯಶಸ್ಸಾಗಲಿ. ದುಬೈಯಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲರೂ ಅಲ್ಲೆಲ್ಲ ಕರ್ಕೊಂಡೋಗಿ ನಿನಗೆ ಹೇಳ್ತಾ ಇರೋದು, ಎಲ್ಲ ಕರ್ಕೊಂಡೋಗಿ ನಮ್ಮ ಹೆಣ್ಮಕ್ಳ ಜೊತೆ ಕ್ರಿಕೆಟ್ ಎಲ್ಲ ಆಡಿಸು. ಏನು ಕೇಕು ಬರ್ತಡೆಯಾ? ಇಲ್ಲ, SWCL ಲಾಂಚ್ ಲಾಂಚ್ ಸೆಲೆಬ್ರೇಷನ್. ಸರಿ ಓಕೆ, ಆಲ್ ದಿ ಬೆಸ್ಟ್ ಕಣ. ಮುಗೀತು ಕಣ. ಥ್ಯಾಂಕ್ ಯು. ಚಪ್ಪಾಳೆ ಸೆಂಟರ್ ಇಡಿ.
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.